ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಜಪಾನ್ಗೆ ಹೋಗೋಕ್ಕೂ ಮುಂಚೆ ಈ ಮನೆಯಲ್ಲಿದ್ದ ವಾತಾವರಣನೇ ಬೇರೆ, ಇವಾಗಿರೋ ವಾತಾವರಣನೇ ಬೇರೆ. ಈ ವಿಷಯದ ಬಗ್ಗೆ ಸುಮಾರು ಸಂಶಯಗಳಿದೆ. ಎಷ್ಟೊಂದು ಸತ್ಯಗಳು ನಮ್ಮ ಮನೇಲಿ ಅಡಗಿದೆ. ಸದ್ಯದಲ್ಲೇ ಎಲ್ಲನೂ ಬಯಲಿಗೆ ಎಳಿತೀನಿ. ರಾಕಿ, ಕಲ್ಪನಾಗೆ ಮದ್ವೆ ಆಗಿದೆಯಲ್ಲ? ಹೌದು ರಾವಣ್ ಭಾಯ್, ಸುಮಾರು ಸಲ ಅವಳೇ ಹೇಳಿದ್ಲಲ್ಲ. ಅಲ್ಲ, ನಮ್ಮ ಹುಡುಗರನ್ನ ಕಲ್ಪನಾ ಮನೆಯವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಬಿಟ್ಟಿದೀವಲ್ಲ. ಸುಮಾರು ಸರಿ ಅವರು ವಿಡಿಯೋ ಮಾಡಿ ಕಳಿಸಿದಾಗ ಮಕ್ಕಳು ಅವ್ರ ತಂದೆ ತಂಗಿ ಮಾತ್ರ ಕಾಣಿಸಿದ್ರು. ಅವಳು ಗಂಡನೇ ಕಾಣಿಸ್ತಿಲ್ವಲ್ಲ? ರಾವಣ್ ಭಾಯ್, ಒಂದು ವಿಚಾರ ಹೇಳೋದು ಮರ್ತು ಹೋಗಿದ್ದೆ. ಏನು? ಅವನು ಕಲ್ಪನಾ ಅಂತ ಶಿವಗಾಮಿ ಇರೋ ಬಿಲ್ಡಿಂಗ್ ಜಾಗಕ್ಕೆ ಹುಡ್ಕೊಂಡು ಬಂದಿದ್ದ. ನಮ್ಮ ಹುಡುಗರು ಹೊಡೆದು ಅದೇ ಬಿಲ್ಡಿಂಗಲ್ಲಿ ಬೇರೆ ಕಡೆ ಕಟ್ಟಾಕಿದ್ದಾರೆ. ಹೌದಾ? ಅವನಿವಾಗ ನಮ್ಮ ಹುಡುಗರು ಕಸ್ಟಡಿಲೇ ಇದ್ದಾನೆ. ಇದು ಕಲ್ಪನಾ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಕಲ್ಪನಾಗೂ ಗೊತ್ತಿಲ್ಲ. ಎಲ್ಲೋ ನನ್ನ ಹುಡುಕ್ತಾ ಇದ್ದಾನೆ ಅಂತ ಕಲ್ಪನಾ ಅನ್ಕೊಂಡಿದ್ದಾಳೆ. ಅವನು ಶಿವಗಾಮಿ ಇರೋ ಜಾಗಕ್ಕೆ ಹುಡುಕೊಂಡು ಬಂದಿದ್ದಾನೆ ಅಂದ್ರೆ ಅವನ್ನ ಲೈಟಾಗಿ ತಗೋಬಾರ್ದು ರಾಕಿ. ಹುಡುಗರಿಗೆ ಹೇಳಿ ಅವನ್ನ ಹುಷಾರಾಗಿ ನೋಡ್ಕೊಳಕ್ ಹೇಳು. ಅವನೇನಾದ್ರೂ ಎಸ್ಕೇಪ್ ಆದ್ರೆ ಶಿವಗಾಮಿ ಇರೋ ಜಾಗ ಲೀಕ್ ಆಗಿ ಹೋಗುತ್ತೆ. ಇಲ್ಲ ರಾವಣ್ ಭಾಯ್, ಹುಡುಗರು ತುಂಬಾ ಹುಷಾರಾಗಿದ್ದಾರೆ. ಊಟ ಮಾಡೋವಾಗ, ವಾಶ್ರೂಮ್ಗೆ ಹೋಗೋವಾಗ ಮಾತ್ರ ಕಟ್ಟು ಬಿಚ್ತಾರೆ. ಉಳ್ದಿರೋ ಟೈಮಲ್ಲೆಲ್ಲ ಕೈಕಾಲು ಕಟ್ಟು ಹಾಕೇ ಇರ್ತಾರೆ. ವಿಷಯ ಬರ್ತಾ ಬರ್ತಾ ಕಾಂಪ್ಲಿಕೇಟ್ ಆಗ್ತಿದೆ. ಹೀಗೆ ತುಂಬಾ ದಿನ ನಡ್ಸೋಕ್ಕಾಗಲ್ಲ. ಆದಷ್ಟು ಬೇಗ ನಾವು ಕೆಲಸ ಮುಗಿಸ್ಬೇಕು. ಸರಿ ರಾವಣ್ ಭಾಯ್, ನಾನೊಂದ್ಸಲ ಗೋಡೌನ್ ಹತ್ರ ಹೋಗಿ ಬರ್ತೀನಿ. ದಿಶಾ, 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 ದಿಶಾ. ಅಮ್ಮ, ಅಮ್ಮ, ಏನಾಯ್ತು ಪುಟ? ಅಮ್ಮ, ಯಾರದು ದಿಶಾ? ದಿಶಾನಾ? ಯಾರು? ಯಾರದು? ನೀನೇ ತಾನೇ ದಿಶಾ ಅಂತ ಕನ್ವರ್ಸ್ತಾ ಇದ್ದಿದ್ದು. ನೀನು ನಿದ್ರೆಲಿದ್ದಾಗ ಒಬ್ರು ಹೆಸರು ಹೇಳ್ತೀಯ ಅಂದ್ರೆ ಅವ್ರು ನಿನಗೆ ಎಷ್ಟತ್ರ ಇರ್ಬೇಕು? ನನ್ನ ಹೆಸರಕ್ಕೆ ಹೋಗಿಲ್ಲ ನೀನು ಅಂದ್ರೆ ನನಗಿಂತ ಆ ದಿಶಾ ಅನ್ನೋರೆ ನಿಂಗೆ ತುಂಬಾ ಹತ್ರನಾ? ಏನ್ ಮಾತಾಡ್ತಿದ್ಯಾ ಕನ್ನ ನೀನು? ನಾನ್ ಯಾವಾಗ ಆ ಹೆಸರು ಹೇಳ್ದೆ? ನಿನಗೇನೋ ಭ್ರಮೆ ಅನ್ಸತ್ತೆ. ನಾನು ಹಾಗೆ ಇಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಲ್ವಾ, ನಿದ್ದೆ ಹೋಗ್ಬಿಟ್ಟಿದೆ ಅನ್ಸತ್ತೆ. ನನಗಂತೂ ತುಂಬಾ ನಿದ್ದೆ ಬರ್ತಿದೆ ಪುಟ. ನೀನು ಬೆಡ್ ಮೇಲೆ ಏನೇನೋ ಎಲ್ಲ ಹಾಕಿಟ್ಟಿದ್ಯಾ. ಎಲ್ಲ ತೆಗ್ದು ನಾನು ಬೆಡ್ ರೆಡಿ ಮಾಡ್ತೀನಿ, ಬಾ ಮಲ್ಕೊಳ್ಳೋಣ. ಹ? ಬೈರೇವ್ ಪುಟ, ಇವತ್ತು ಸಾಯಂಕಾಲ ತಿಂಡಿನ
ಖಾರ ಮಾಡ್ಕೊಡ್ಲಾ ಸ್ವೀಟ್ ಮಾಡ್ಕೊಡ್ಲಾ? ಸ್ವೀಟು ಖಾರ ಎರಡೂ ಮಾಡ್ಕೊಡಿ ನನ್ಗೆ. ಎರಡೂ ತಿಂತೀನಿ. ಊಟದಲ್ಲಿ ಭೇದ ಭಾವ ಮಾಡಬಾರ್ದು. ಇಲ್ಲಪ್ಪ, ಯಾವ್ದಾದ್ರೂ ಒಂದು ಕೊಡ್ತೀನಿ. ಎರಡೂ ಕೊಟ್ರೆ ಅಮ್ಮ ಬೈತಾರೆ. ನಾನ್ ಹೇಳಿದ್ ಕೊಟ್ಟಿಲ್ಲ ಅಂದ್ರೆ ಅಪ್ಪ ಬೈತಾರೆ. ಸರಿನಾ, ಬೈಸ್ಕೋತೀರಾ? ಯಜಮಾನ್ರಿಗೆ ಕೋಪ ಬರುತ್ತೆ ಅಂತ ನನಗೆ ನೆನ್ನೆನೆ ಗೊತ್ತಾಗಿದ್ದು. ಯಪ್ಪ, ಅಮ್ಮೋರ್ ಮೇಲೆ ರುದ್ರ ತಾಂಡವನೇ ಆಡ್ಬಿಟ್ರು. ಅಮ್ಮ ಮಾಡೋದು ಹಾಗೆ ಇರುತ್ತೆ ಬಿಡಿ ರೂಪ ಆಂಟಿ. ಏನೇನೋ ಕೆಲ್ಸ ಮಾಡ್ತಾರೆ, ಯಾರ್ಯಾರನೋ ಕೆಲ್ಸಕ್ಕೆ ಇಟ್ಕೋತಾರೆ. ಯಾಕೋ ವಿಚಿತ್ರವಾಗಿ ಆಡ್ತಿದಾರಪ್ಪ. ನಿನ್ನೆ ರಾತ್ರಿ ಕೂತಿದ ಹಾಗೆ ಮಲ್ಕೋಬಿಟ್ಟಿದ್ರು. ದಿಶಾ ದಿಶಾ ಅಂತ ಜೋರ ಕನ್ವರ್ಸ್ತಾ ಇದ್ರು. ನಾನು ಹೋಗಿ ಕೇಳಿದ್ರೆ ನಾನೇನು ಕನ್ವರ್ಸ್ಲೇ ಇಲ್ವಲ್ಲ ಅಪ್ಪ ಅಂತ ಹೇಳಿದ್ರು. ಈ ಹೆಸರನ್ನ ಅವ್ರ ಬಾಯಲ್ಲಿ ನಾನು 2-3 ಸರ್ತಿ ಕೇಳಿದ್ದೀನಿ. ಅಮ್ಮೋರ್ ಮನ್ಸಲ್ಲಿ ನಮಗೆ ಹೇಳಕ್ ಆಗದೆ ಇರೋ ಯಾವ್ದೋ ಕಥೆ ಇದೆ ಅನ್ಸುತ್ತೆ. ಅವ್ರ ಜೀವನದಲ್ಲಿ ಯಾರ್ಯಾರೋ ಹೊಸಬರು ಬರ್ತಾ ಇದ್ದಾರೆ, ಆದ್ರೆ ಅದ್ರ ಬಗ್ಗೆ ಅವರು ನಮ್ಮ ಹತ್ರ ಹಂಚ್ಕೊಂತಾನೆ ಇಲ್ಲ. ಸದ್ಯದಲ್ಲೇ ಒಳಗಡೆ ಇರೋ ಕಥೆನ ಆಚೆ ತೆಗಿಸ್ತೀನಿ. ಆ ದಿಶಾ ಅನ್ನೋ ಕ್ಯಾರೆಕ್ಟರ್ ಯಾವುದು ಅಂತ ಕಂಡು ಹಿಡ್ದೇ ಹಿಡ್ತೀನಿ ಇವತ್ತು. ಬೇಡ ಪುಟ್ಟ, ಸ್ವಲ್ಪ ದಿವಸ ಸುಮ್ಮನಿದ್ಬಿಡು. ಅಮ್ಮ ಅವ್ರನ್ನ ಸುಮ್ಮನೆ ಕೆಣಕ್ತಾ ಇದ್ರೆ ಅವ್ರಿಗೆ ಕಷ್ಟ ಆಗಲ್ವಾ? ಅವ್ರಿಗೆ ತೊಂದರೆ ಕೊಟ್ಟಂಗಾಗತ್ತಪ್ಪ. ಹೇಳೋ ವಿಷಯ ಆಗಿದ್ರೆ ಹೇಳ್ತಿರ್ಲಿಲ್ವಾ? ಸುಮ್ಮನೆ ಇದ್ಬಿಡಪ್ಪ. ನೀನ್ ಸುಮ್ಮನೆ ಇರು ಕಮಲಮ್ಮ. ಅಮ್ಮೋರ್ಗೆ ಆಗ್ತಾ ಇರೋ ನೋವು ಅವರೇ ಅನುಭವಿಸ್ತಾ ಇದ್ದಾರೆ. ನಮ್ಮ ಜೊತೆ ಹಂಚ್ಕೊಂಡ್ರೆ ನಮಗೂ ನೋವಾಗುತ್ತೆ ಅಂತ ಗೊತ್ತು. ಅದಕ್ಕೆ ಅವರು ಹೇಳ್ತಾ ಇಲ್ಲ. ಅದೇನು ಅಂತ ನಾವು ತಿಳ್ಕೊಳ್ಳೋದು ಬೇಡವಾ? ಒಬ್ಬರೇ ಒದ್ದಾಡೋದಕ್ಕೆ ಹೇಗೆ ಬಿಡೋಕ್ಕಾಗುತ್ತೆ? ನಾವೇ ಅವ್ರ ಮನಸ್ಸಲ್ಲಿರೋ ವಿಷಯನ ಆಚೆ ತೆಗೆದು ನಾವು ನಮ್ಮ ಕೈಯಲ್ಲಿ ಆದಂಥ ಸಹಾಯ ಮಾಡಬೇಕಲ್ವಾ? ಅವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ನಮಗೊಂದು ಗೊತ್ತಾಗ್ತಾನೇ ಇಲ್ಲ. ಏನೇ ಆದರೂ ನಾವೆಲ್ಲ ಜೊತೆಗಿದ್ದೀವಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇತ್ತೀಚೆಗೆ ಅಮ್ಮ ತುಂಬಾ ಹುಷಾರಾಗಿದ್ದಾರೆ ರೂಪಾ ಆಂಟಿ. ಏನೇ ಹೇಳೋಕ್ಕೂ ಮುಂಚೆ 10 ಸರಿ ಯೋಚನೆ ಮಾಡ್ತಾರೆ. ಆಚೆಯವ್ರು ಮಾತಾಡೋ ಮಾತಿಗಿಂತ ಮಾತಾಡ್ದೆ ಮನ್ಸಲ್ಲೇ ಬಚ್ಚಿಡ್ಕೊಂಡಿರೋ ವಿಷಯಗಳೇ ಜಾಸ್ತಿ ಇದೆ. ನಮ್ಗೆ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳು ಅವ್ರ ಮನ್ಸಲ್ಲಿ ಅಡಗಿವೆ. ಹೇಗಾದ್ರೂ ಮಾಡಿ ಅಮ್ಮನ್ಗೆ ನೋವಿಂದ ಬಿಡುಗಡೆ ಕೊಡಿಸ್ಬೇಕು. ಅಮ್ಮೋರಿಗೆ ಬೇಜಾರಾದ್ರೂ ಪರವಾಗಿಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಈ ಕೆಲಸ ಮಾಡಬೇಕು. ಒಂದ್ ನಿಮಿಷ ಬಂದು ತಡೀರಿ.